ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ. SIT ತನಿಖೆ ಒಂದು ಹಂತದಲ್ಲಿ ತಾನು ಮಾಡಬೇಕಾದಂಥ ಕೆಲಸವನ್ನು ಮಾಡಿ ಮುಗಿಸಿದೆ. ಏನು ಒಬ್ಬ ಮುಸುಕುದಾರಿ ಹೇಳಿಕೆಯನ್ನು ಆಧರಿಸಿ ಕೋರ್ಟ್ ನಿರ್ದೇಶನದಂತೆ ಕೈಗೊಳ್ಳಬೇಕಾದ ತನಿಖೆಯನ್ನು SIT ದಕ್ಷತೆಯಿಂದ ಮಾಡಿದೆ ಅನ್ನುವಂಥ ಭಾವನೆ ನನ್ನದು. ಎರಡನೇದಾಗಿ ದಿಸ್ ಈಸ್ ಒನ್ ಪಾರ್ಟ್. ಯಾರು ಅಥವಾ ಇದಕ್ಕೆ ಬೆಂಗಾವಲಾಗಿರುವಂಥವರು, ಅದು ಸಾರ್ವಜನಿಕರಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಅಥವಾ ಇನ್ಯಾರೋ ಅಧಿಕಾರಿಗಳಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಸಮಾಜದ ವ್ಯಕ್ತಿಗಳಿರ್ಬೋದು, ಇದಕ್ಕೆ ಬೆಂಗಾವಲಾಗಿ ನಿಂತಾರಲ್ಲ, ಇದರ ಬಗ್ಗೆ SIT ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಕೆಲಸ ಮಾಡಬೇಕಾಗತ್ತೆ. ಈ ಒಂದು ಏನೋ ಅಲ್ಲೊಂದು ಸಿಗ್ಬೋದು ಅನ್ನುವಂಥ ಅಪಪ್ರಚಾರಕ್ಕೆ ಏನು ಬೆಂಬಲವನ್ನು ಕೊಟ್ಟಂಥ ವ್ಯಕ್ತಿಗಳ ವಿರುದ್ಧ ಕೂಡ ಸರ್ಕಾರ ಗಂಭೀರವಾಗಿ ತನಿಖೆಯನ್ನು ಮಾಡಬೇಕು. ಒಟ್ಟಾರೆಯಾಗಿ ಹಿಂದೂ ದೇವಸ್ಥಾನಗಳು, ಹಿಂದೂ ಸಂಸ್ಕೃತಿಗಳು ಸನಾತನ ಧರ್ಮದ ವಿರುದ್ಧ ಸನಾತನ ಧರ್ಮದ ವಿರುದ್ಧ ಒಂದು ಷಡ್ಯಂತ್ರವನ್ನು ರೂಪಿಸ್ತಾ ಇರೋದಂಕರ ಸ್ಪಷ್ಟವಾಗಿ ಗುರುತಾಗಿದೆ. ಪಕ್ಕದ ಕೇರಳದಲ್ಲಿ ಇದ್ರ ಬಗ್ಗೆ ರೆಸಲ್ಯೂಷನ್ ಹಾಕೈತಿ ಅಸೆಂಬ್ಲಿಯಲ್ಲಿ. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಧರ್ಮಸ್ಥಳ ಅಂಡ್ ಕೇರಳ? ಕೇರಳದ ಯಾರಾದರೂ ಭಕ್ತಾದಿಗಳ ಧರ್ಮಸ್ಥಳಕ್ಕೆ ಬರ್ತಾರಾ? ನೋ. BBCಯಲ್ಲಿ ಚರ್ಚೆ ಆಕೈತಿ. ಸೊ ವಾಟ್ ಇಟ್ ಮೀನ್ಸ್? BBCಯಲ್ಲಿ ನಾನು ನೋಡ್ತಾ ಇದ್ದೆ, ದೊಡ್ಡ ಪ್ರಮಾಣದಲ್ಲಿ ವಯಸ್ಸು ಬಂದಂಥ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಹೂಟಂತ ಪ್ರಕಾರ ನಡೀತಿದೆ ಅನ್ನುವಂಥದ್ದು BBC ಒಳಗೆ ಬರ್ತೈತಿ. ಹೂ ಈಸ್ ಸೆಂಡಿಂಗ್ ಆಲ್ ದಿಸ್ ಮೆಸೇಜ್? ಹಿಂದೂಗಳು ಒಂದಾಗಬೇಕನ್ನುವಂಥ ಭಾವನೆ ಹಿಂದೆಂದಿಗಿಂತ ಹೆಚ್ಚಾಗ್ತಾ ಇದೆ. ಈ ಹಿಂದೂ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಬಹಳ ಆಡಳಿತಗಳು ಹಿಂದೂ ಸ್ವತಂತ್ರ ಪೂರ್ವದಿಂದ ಗಜನಿ ಇರ್ಬೋದು, ಗೋರಿ ಇರ್ಬೋದು, ಸಾಕಷ್ಟು ಜನ ಮಾಡಿ ವಿಫಲರಾಗ್ಯಾರ. ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡೋಕ್ಕಾಗಿಲ್ಲ, ಈಗೂ ಆಗೋದಿಲ್ಲ. ಸರ್ಕಾರದ ಜವಾಬ್ದಾರಿ ಇದೆ. ಇದ್ರ ಹಿಂದಿದ್ದವ್ರ ಬಗ್ಗೆ ಒಂದು ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಾಗ ಮಾತ್ರ ಈ ಸರ್ಕಾರಕ್ಕೆ ಒಂದು ಕ್ಲೀನ್ ಇಮೇಜ್ ಬರುತ್ತೆ ಅನ್ನುವಂಥ ಭಾವನೆ. ಆಮೇಲೆ ಸರ್, ಇದು ಕ್ರೈಸ್ತ ಮಿಷನರಿಗಳು ಕೂಡ ಇದರಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ಮಾಡಿವೆ ಅನ್ನೋ ಒಂದು ವಿಚಾರ. ಹಿಂದೂ ಧರ್ಮದ ವಿರುದ್ಧ ಇದ್ದಂಥ ಎಲ್ಲರೂ, ಐ ಆಮ್ ನಾಟ್ ಸೇಯಿಂಗ್ ಪರ್ಟಿಕ್ಯುಲರ್ಲಿ ಕ್ರೈಸ್ತ ಅಂತ ಹೇಳೋದಿಲ್ಲ, ಹಿಂದೂ ಧರ್ಮದ ಏಳಿಗೆ ಸಂಸ್ಕೃತಿಯನ್ನು ಸಹಿಸಲಾರದಂಥವ್ರು ಇದನ್ನು ಮಾಡ್ತಾ ಇದ್ದಾರೆ. ಸರ್, ಆಮೇಲೆ ಇನ್ನೊಂದು ತಿಮರೋಡಿ ಇದಾರೆ ಸರ್. ಈಗ ತಿಮರೋಡಿನೇ ಒಂದು ಕೊಲೆ ಮಾಡಿ ಅಲ್ಲಿ ಶವನ ಊತಿಟ್ಟಿದ್ದಾರೆ ಅನ್ನೋ ಒಂದು ಆಪಾದನೆ ಇದೆ. ಅಲ್ಲಿ ಸ್ಥಳೀಯರೊಬ್ರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಸರ್. ಅವ್ರು ಈ ತರ ಶವನ ಅವರು ಊತಿಟ್ಟಿದ್ದಾರೆ. ಇದು ಸೈಕಲ್ ಸ್ಟ್ಯಾಂಡ್ ಅಂಡ್ ಸೈಕಲ್ ಬಿದ್ದಂಗೆ. ಒಂದು ಸೈಕಲ್ ಬಿತ್ತಂದ್ರೆ ಎಲ್ಲ ಸೈಕಲ್ ಬಿದ್ಕೊಂತ ಹೋಗ್ತಾವ. ಏನಿದೆ ಅನ್ನೋ ತನಿಖೆ ಮಾಡಲಿ. ತಿಮರೆಡ್ಡಿ ತಪ್ಪಿದ್ರೆ ಅವನ ಮೇಲೆ ಸೂಕ್ತವಾದ ಕ್ರಮ ಆಗಲಿ.